ಸರಿಯಾದ ಮಾತು. ಅವರದ್ದೇ ಪಕ್ಷದ ಕೆಲವೊಂದಿಷ್ಟು ಜನ ಶಾಸಕರು ಇಂಥದ್ದೊಂದು ಆರೋಪ ಮಾಡ್ತಾ ಇರುವಾಗ ಹೀಗಾಗಿ ಬದಲಾವಣೆ ಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಅದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ವಾದ. ಅಲ್ಲ, ಇವತ್ತು ಕಾಂಗ್ರೆಸ್ ಅಲ್ಲಿ ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ, ಸದನದಲ್ಲಿ ನೋಡಿರ್ಬೋದು 34 ಸಚಿವರು ಕೇಳಿದ 250 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡಕ್ಕಾಗದೆ 5 ಸರಿ ಅವ್ರಿಗೆ ಸಲಹೆ ಕೊಟ್ರೆ ಕೂಡ ಸ್ಪೀಕರ್ ಅವರು ಅವ್ರ ಮಾತಿಗೆ ಕಿಮ್ಮತ್ ಕಾಸು ಗೌರವ ಕೊಡದೆ ಕೊನೆಗೆ ಸಿಟ್ಟಾದ ಸ್ಪೀಕರ್ ಸಭಾತ್ಯಾಗ ಮಾಡ ಹೋಗಿತ್ತು ನೋಡಿದ್ವಿ. ಅಂದ್ರೆ ಇವ್ರ ಹತ್ರ ಅಭಿವೃದ್ಧಿ ಬಗ್ಗೆ ಮಾತಾಡಕ್ಕೆ ಏನು ಅಂಶಗಳೇ ಇಲ್ಲ. ಇಲ್ಲಿ ಸಚಿವ ಸ್ಥಾನ ಬದಲಾವಣೆ, ಅದೇ ಫೋಟೋ ಸೆಷನ್ಗೋಸ್ಕರ ಮಾಡ್ಕೊಂಡ್ರು. ಇಲ್ಲಿ ಇವ್ರದ್ದು ಸಮಾವೇಶ ಯಾವ ರೀತಿ ಅಲ್ಲ, ಇವತ್ತು ನೋಡಿ ಅದನ್ನೇ ಗೊತ್ತಾ, ಅದು ಮುನ್ಸೂಚನೆ, ಸಿಎಂ ಬದಲಾವಣೆ ಮುನ್ಸೂಚನೆ. ಇವತ್ತು 3 ವರ್ಷದಲ್ಲಿ ಮಾಡಿರೋ ಸಾಧನೆಗಳು ಸರ್ಕಾರದಲ್ಲಿ ಏನಾದ್ರು ಇದ್ರೆ ಅದು ಸಾಧನಾ ಸಮಾವೇಶ ಅಂತ ಒಂದು ಮಾಡ್ಕೊಂಡ್ರು, 5 ಸಮಾವೇಶ ಅಂತ ಮಾಡ್ಕೊಂಡ್ರು, ನಾಮಕರಣ ಸಮಾವೇಶಗಳು ಮಾಡ್ಕೊಂಡ್ರು. ಅದೇ ರೀತಿ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ನಾವು ಅಧ್ಯಕ್ಷರ 5 ವರ್ಷ ಮಾಡ್ಬಿಟ್ಟಿದ್ವಿ, 6 ವರ್ಷ ಮಾಡಿ ಅಂತ ಹೇಳ್ಬಿಟ್ಟು ಅದ್ರದ್ದು ಸಮಾವೇಶ ಮಾಡ್ಕೊಂಡ್ರು. ದೇವರಾಜ ಅರಸು ದಿನಗಳನ್ನ ನಾವು ಬ್ರೇಕ್ ಮಾಡ್ಬಿಟ್ಟಿದೀವಿ ಅಂತ ಹೇಳಿ ಸಮಾವೇಶ ಮಾಡ್ಕೊಂಡ್ರು, 5 ಸಮಾವೇಶ ಮಾಡ್ಕೊಂಡ್ರು. ಆದರೆ ಅಭಿವೃದ್ಧಿ ಮಾತ್ರ ರಾಜ್ಯದಲ್ಲಿ ಶೂನ್ಯ ಮಾಡಿ ಭ್ರಷ್ಟಾಚಾರದಲ್ಲಿ ಮುಳುಗಿದ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ಒಂದು 34 ಸಚಿವರು ಸದನದಲ್ಲಿ ಉತ್ತರ ಕೊಡಕ್ಕಾಗದೆ ಪಲಾಯನ ಮಾಡ್ತಾರೆ ಅಂತಂದ್ರೆ ಸ್ಪೀಕರ್ ಅವರು ನಾಚಿಕೆಗೆಟ್ಟ ಸರ್ಕಾರದ ಭ್ರಷ್ಟಾಚಾರದ ಮೌಲ್ಯ ಗೊತ್ತಾಗುತ್ತೆ. ಸೊ ಹಾಗಾಗಿ ಇವತ್ತು ಏನು 38 ಜನ ಶಾಸಕರು, ಹೊಸ ಶಾಸಕರು ಇವತ್ತು ಅವ್ರು ಮನವಿ ಮಾಡ್ತಾ ಇದ್ದಾರೆ, ಅವ್ರು ಹೋರಾಟ ಮಾಡ್ತಾ ಇದ್ದಾರೆ, ಇಲ್ಲ ರಾಜೀನಾಮೆ ಕೂಡ ಮಟ್ಟಕ್ಕೆ ಹೋಗ್ಬಿಟ್ಟು ತಯಾರಾಗಿದ್ದಾರೆ ಅಂದ್ರೆ ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಾರಂದ್ರೆ ಮುಂದೆ ಸರ್ಕಾರ ಬರಲ್ಲ ಅಂತ ಡಿಕ್ಲೇರ್ ಮಾಡ್ಕೊಂಡಿರೋ ಪರಿಸ್ಥಿತಿ ಇವತ್ತು ಸಿಎಂ ಸ್ಥಾನ ಉಳಿಸ್ಕೊಳ್ಳೋಕ್ಕೋಸ್ಕರ ಯತೀಂದ್ರ ಹೇಳ್ತಾ ಇದ್ದಾರೆ, ನನ್ನ ಅಪ್ಪನೇ 5 ವರ್ಷ ಸಿಎಂ, ಇದರಲ್ಲಿ ಮುಕ್ತವಾಗಿ ಹೇಳ್ತಾ ಇದೀವಿ, ಬದಲಾವಣೆ ಇಲ್ಲ ಅಂತ ಸಿಎಂ ಯತೀಂದ್ರ ಹೇಳಿದ್ರೆ, ಡಾಕ್ಟರ್ ಯತೀಂದ್ರ ಹೇಳಿದ್ರೆ, ಇದಕ್ಕೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಮುಂದಿನ ದಿನ ನೋಡಿ ಬದಲಾವಣೆ ಬೇಗ ಸಿಗುತ್ತೆ, ಉತ್ತರ ಕೊಡ್ತೀವಿ ಅಂತಾರೆ. ಪರಮೇಶ್ವರ್ ಹೇಳ್ತಾವ್ರೆ 5 ವರ್ಷ ಸಿಎಂ ಅಂತ. ಸರಿಯಾಗಿ 5 ವರ್ಷ ಸಿಎಂ ಅಂತ ಖಾತ್ರಿ ಇಲ್ಲ, ಸರ್ಕಾರ ಟೇಕ್ ಆಫ್ ಆಗಿಲ್ಲ 3 ವರ್ಷ ಆಗಿದ್ರು. ಅಂದ್ರೆ ಇದು ಕಾರಣ ಯಾರು ಅಂದ್ರೆ ಇದು ಹೈಕಮಾಂಡ್ಗೆ ಇದಕ್ಕೆ ಪರಿಜ್ಞಾನನೇ ಇಲ್ಲ. ಹೈಕಮಾಂಡ್ ಹೇಳ್ತೆ ರಾಜ್ಯ ಸರ್ಕಾರದ ಸಮಸ್ಯೆಗಳು ಅಲ್ಲೇ ಬಗೆಹರಿಸ್ಕೊಡಿ ಅಂತಾರೆ. ಇದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಹೋಗ್ತಾರೆ, ಹೈಕಮಾಂಡ್ ಅವರೇ ಅಂತ ಮಲ್ಲಿಕಾರ್ಜುನ್ ಮನೆ ಬಾಗಿಲ್ಗೆ ಹೋದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ ಹೈಕಮಾಂಡ್ ಅವ್ರ ಹತ್ರ ಮಾತಾಡಿ ತೀರ್ಮಾನ ಮಾಡ್ತೀವಿ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಹೈಕಮಾಂಡ್ ಯಾರು? ರಾಹುಲ್ ಗಾಂಧಿ ಇದ್ದಾರೆ, ಇವಾಗ ಎಐಸಿಸಿ ಅಧ್ಯಕ್ಷರು ಯಾರು? ಮಲ್ಲಿಕಾರ್ಜುನ್ ಖರ್ಗೆ. ಹೈಕಮಾಂಡ್ ಯಾರು ಮತ್ತೆ? ನಿಮ್ಮ ಪಕ್ಷದಿಂದ ಸಿಎಂ ಇಬ್ರಾಹಿಂ ಅವರು ರಾಜ್ಯಾಧ್ಯಕ್ಷರಾಗಿದ್ರು. ಎಲ್ಲವೂ ಸಿಎಂ ಇಬ್ರಾಹಿಂ ಅವರ ಅಣತಿ ಅಂತಾನೆ ನಡೀತಾ ಇತ್ತಾ, ಅಥವಾ ಸಿಎಂ ಇಬ್ರಾಹಿಂ ಅವರು ದೇವೇಗೌಡರ ಹತ್ರ, ಕುಮಾರಸ್ವಾಮಿ ಅವರ ಹತ್ರ ಚರ್ಚೆ ಮಾಡಿ ನಿರ್ಧಾರ? ರಾಜ್ಯದ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದಾರೆ ನೀವು. ರಾಜ್ಯದ ನಾನು ಅದೇ ಹೇಳ್ತಾ ಇರೋದು. ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಎಐಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಆದ್ಮೇಲೆ ಅವ್ರ ಮೇಲೆ ಇರುವಂತ ಹೈಕಮಾಂಡ್ ಯಾರು? ನೋಡಿ, ಒಂದು ಸಮಿತಿ, ಒಂದು ಕಮಿಟಿ ಅಂತ ಇರುತ್ತೆ. ನಾವು ಈ ನಿರ್ಧಾರಗಳನ್ನ ಸೋನಿಯಾ ಗಾಂಧಿ ಹತ್ರ, ಪ್ರಿಯಾಂಕಾ ಗಾಂಧಿ ಹತ್ರ, ರಾಹುಲ್ ಗಾಂಧಿ ಹತ್ರ ಮಾಡಿ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ಹೇಳೋ ವಿಚಾರಕ್ಕೂ ನಾನು ಹೈಕಮಾಂಡ್ ಹತ್ರ ವಿಚಾರ ತಗೊಂಡು ಮಾತಾಡ್ತೀನಿ ಅನ್ನೋಕ್ಕೂ ಬಹಳ ವ್ಯತ್ಯಾಸ ಇದೆ. ಸಿಎಂ ಇಬ್ರಾಹಿಂ ವಿಷಯ ತರ್ತಿರೋದು ರಾಜ್ಯದ ಅಧ್ಯಕ್ಷ ಸ್ಥಾನದಲ್ಲಿದ್ದಾಗ, ಇದು ಎಐಸಿಸಿ ಹೈಕಮಾಂಡ್ ಅಧ್ಯಕ್ಷ ಸ್ಥಾನದಲ್ಲಿದ್ದಾಗ ಈ ವಿಚಾರ. ಅಲ್ಲಿ ಹೈಕಮಾಂಡ್ ಅನ್ನೋದು ಯಾರು ಅನ್ನೋದು ಮಲ್ಲಿಕಾರ್ಜುನ್ ಇನ್ನ ಡಿಕ್ಲೇರ್ ಮಾಡ್ಕೊಳ್ಳಿಲ್ಲ, ಇನ್ನ ಕ್ಲಿಯರಿಟಿ ಇದ್ದಂತ ಒಂದು ಸ್ಥಾನಮಾನದಲ್ಲಿ ಕುಂತಿದ್ದಾರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳ್ಬೋದು. ಇಲ್ಲಿ ನಮಗೆ ಬೇಕಾಗಿರೋದು ಇವತ್ತು ನಮಗೆ ಬೇಕಾಗಿರೋದು 38 ಜನ ಕೂಡ ಸಚಿವರಾಗಲಿ ಸಂತೋಷ, ಅದು ಹೊಸಬ್ರಿಗೆ ಅವಕಾಶ ಕೊಡ್ಲಿ ಸಂತೋಷ. ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ಯಾವ ಇಲಾಖೆಯಲ್ಲಿ ಅಭಿವೃದ್ಧಿ ಆಗಿದೆ ಹೇಳಿ? ಒಂದೇ ಒಂದು ಇಲಾಖೆಗಳಲ್ಲಿ ಅಲ್ಲ. ನನ್ನ ಪ್ರಶ್ನೆ ಇರೋದು ನಾಗೇಂದ್ರ ಅವರೇ, ಅಭಿವೃದ್ಧಿ ಇಲ್ಲದೆ ಹೋಗಿದ್ದರೆ 3 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಅನ್ನ ಜನ ಯಾಕೆ ಗೆಲ್ಲಿಸ್ತಿದ್ರು ಅನ್ನೋದು ಒಂದು. ಎರಡನೇದ್ದು, 2024 ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಕೇವಲ 1 ಸ್ಥಾನಕ್ಕೆ ಸೀಮಿತವಾಗಿದ್ದಂತ ಕಾಂಗ್ರೆಸ್ ಅನ್ನ 9 ಸ್ಥಾನಗಳಿಗೆ ತೆಗೆದುಕೊಂಡು ಬಂದು ರಾಜ್ಯದ ಜನ ಯಾಕೆ ನಿಲ್ಲಿಸ್ತಿದ್ರು ನೋಡಿ. ಇವತ್ತು ಆ ಒಂದು ಬೈ ಎಲೆಕ್ಷನ್ ಅಲ್ಲಿ ನಡೆದಂತ ಒಂದು ಚಮತ್ಕಾರ ಇದೆಯಲ್ಲ, ಬಲಾತ್ಕಾರ ಚಮತ್ಕಾರ ಅಂತ ಒಂದು ಟೈಟಲ್ ಕೊಟ್ಟಿದ್ದಾರಲ್ಲ ಇವರು ಏನೋ ಇಕ್ಬಾಲ್ ಹುಸೇನ್ ಅವರು, ಆ ರೀತಿಯಲ್ಲಿ ಅಲ್ಲಿ ಸುಳ್ಳು ಭರವಸೆ ಕೊಟ್ಟರು. ಅವತ್ತು ಗ್ಯಾರಂಟಿಗಳು ಬಿಡುಗಡೆ ಮಾಡಿದ್ರು ಆ ಕ್ಷೇತ್ರಕ್ಕೆ, ಬೈ ಎಲೆಕ್ಷನ್ ಕ್ಷೇತ್ರಕ್ಕೆ. ಅದೇ ರೀತಿ ಅವತ್ತು 450 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸಚಿವ ಸ್ಥಾನ ಕೊಡ್ತೀವಿ ಅಂತ ಯೋಗೇಶ್ವರ್ಗೆ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಂದು ಗೆಲ್ಸ್ಕೊಂಡು ಬೈ ಎಲೆಕ್ಷನ್. ಸೊ ಈ ವಿಚಾರದಲ್ಲಿ ನಾವ್ ಹೇಳೋದಿಷ್ಟೇ, ರಾಜ್ಯದ ಅಭಿವೃದ್ಧಿ ಸರ್ಕಾರ ಕುರ್ಚಿಗೋಸ್ಕರ ಹೋರಾಟ ಮಾಡ್ಕೊಂಡು ಇವತ್ತು ಸಚಿವ ಸ್ಥಾನಕ್ಕೆ ಲಾಬಿ ನಡೀತಾ ಇದೆ, ಅಧ್ಯಕ್ಷ ಸ್ಥಾನಕ್ಕೆ ಲಾಬಿ ನಡೀತಾ ಇದೆ, ಸಿಎಂ ಸ್ಥಾನಕ್ಕೆ ಲಾಬಿ ನಡೀತಾ ಇದೆ. ಮೂಲ ಕಾಂಗ್ರೆಸ್ ಹೋರಾಟ ಒಂದ್ ಕಡೆ, ವಲಸೆ ಕಾಂಗ್ರೆಸ್ ಹೋರಾಟ ಒಂದೇ. ಈ ಸರ್ಕಾರ ಸತ್ತು ನಡೀತಾರಂತ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ, ಅಧಿಕಾರಿ ವರ್ಗಕ್ಕೆ ಪರಿಪೂರ್ಣವಾದ ಡಬಲ್ ಇಂಜಿನ್ ಸರ್ಕಾರನೇ ಇದು. ಡಿಸಿಎಂ ಒಂದ್ ಕಡೆ ಮತ್ತೆ ಸಿಎಂ ಒಂದ್ ಕಡೆ. ಡಿಸಿಎಂ ಫೈಲ್ಗೆ ಸಿಎಂ ಕಡೆ ಸೈನ್ ಮಾಡಲ್ಲ ಅಧಿಕಾರಿಗಳು. ಡಿಸಿಎಂ ಮಾಡಿರಂತ ಒಂದು ಪುಟ
ಹಾಕೋಕೆ ಒಂದು Okay, ಬರ್ತೀನಿ. ನೋಟಿಸ್ಗೆ ಸಿಎಂ ಕಡೆ ಅಧಿಕಾರಿಗಳು ಸೈನ್ ನಾರಾಯಣ ಸ್ವಾಮಿ ಅವರೇ. ಸಿಎಂ ಕೊಡಿರೋ ನೋಟಿಸ್ಗೆ Please, ಡಿಸಿಎಂ ಕಡೆ ಅಧಿಕಾರಿಗಳು Okay. ಸೈನ್ ಮಾಡ್ತಾ ಇಲ್ಲ ನಾರಾಯಣ ಸ್ವಾಮಿ. ಸರ್ಕಾರ